ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಡಿ.ಕೆ.ಶಿ ಸಿಎಂ ಆಗಬೇಕು ಅಂತ ಡಿ.ಕೆ. ಆಪ್ತರ ಪಟ್ಟಿದು. ಡಿ.ಕೆ. ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ, ಮುಂದೆ ಈಗೇನು 2.5 ವರ್ಷ ಪೂರೈಸಿದೆ, ಅದರಲ್ಲಿ ಡಿ.ಕೆ. ಶಿವಕುಮಾರೇ ಮುಖ್ಯಮಂತ್ರಿ ಆಗ್ತಾರೆ ಅಂತ ಡಿ.ಕೆ. ಆಪ್ತರು ಪಟ್ಟನ್ನ ಹಿಡಿದಿದ್ದಾರೆ. ಡಿ.ಕೆ. ಅಭಿಮಾನಿಗಳಿಂದ ಬೆಂಗಳೂರು ಟು ತಿರುಪತಿ ಪಾದಯಾತ್ರೆ ಕೂಡ, ನವೀನ್ ಮತ್ತು ಸ್ನೇಹಿತರಿಂದ ನಡೆಯುವಂಥ ಪಾದಯಾತ್ರೆ, ಡಿ.ಕೆ. ಅಭಿಮಾನಿಗಳಿಂದ ಪಾದಯಾತ್ರೆ ಕೂಡ ಶುರುವಾಗುತ್ತೆ. ಡಿ.ಕೆ. ಶಿವಕುಮಾರ್ ಸಿಎಂ ಆಗಬೇಕು, ಮುಖ್ಯಮಂತ್ರಿ ಆಗೇ ಆಗ್ತಾರೆ, ಇದನ್ನು ಯಾರು ತಡೆಯೋಕ್ಕಾಗಲ್ಲ. ನವೀನ್ ಮತ್ತು ಸ್ನೇಹಿತರಿಂದ ಬ್ಯಾನರ್ ಹಿಡಿದು ತಿರುಪತಿ ಯಾತ್ರೆ, ಡಿ.ಕೆ. ಸಿಎಂ ಆಗಬೇಕು ಅಂತ ಪಾದಯಾತ್ರೆಗೆ ಕೈಗೊಂಡು ಡಿ.ಕೆ. ಅಭಿಮಾನಿಗಳು ಪಾದಯಾತ್ರೆಯನ್ನು ಕೈಗೊಂಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಸಿಎಂ ಆಗಬೇಕು ಅಂತ ಡಿ.ಕೆ. ಆಪ್ತರು ಪಟ್ಟನ್ನ ಹಿಡಿದಿದ್ದಾರೆ. ಡಿ.ಕೆ. ಅಭಿಮಾನಿಗಳಿಂದ ಬೆಂಗಳೂರು ಟು ತಿರುಪತಿ ಪಾದಯಾತ್ರೆ, ನವೀನ್ ಮತ್ತು ಸ್ನೇಹಿತರಂತ ಬ್ಯಾನರ್ ಹಿಡಿದು ತಿರುಪತಿಗೆ ಪಾದಯಾತ್ರೆಯನ್ನ ಮಾಡಲು ನಿರ್ಧಾರವನ್ನ ಕೈಗೊಂಡಿದ್ದಾರೆ ಡಿ.ಕೆ.ಶಿ ಅಭಿಮಾನಿಗಳು. ಇವು ಏನೆಲ್ಲ ಡ್ರಾಮಾಗಳು ನಡೀತಾ ಇದ್ದಾವೆ ಅಂತ ಅಂದರೆ, ಒಂದು ಕಡೆ ಡಿ.ಕೆ. ಶಿವಕುಮಾರ್ ಹೇಳ್ತಾರೆ, ಇಲ್ಲ ಹೈಕಮಾಂಡ್ ಇದೆ, ಹೈಕಮಾಂಡ್ ದೇವರಿದ್ದಂಗೆ, ದೇವರ ಒಂದು ದೇವಸ್ಥಾನ ಇದ್ದಂಗೆ, ಅದು ಹೈಕಮಾಂಡೇ ಎಲ್ಲ ನೋಡ್ಕೊಳ್ಳುತ್ತೆ, ಅವ್ರ ನಿರ್ಧಾರನೇ ಫೈನಲ್. ಇನ್ನೊಂದು ಕಡೆ CM ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ, ನಮ್ದು ಏನೂ ಇಲ್ಲ ರೀ, ನೆಕ್ಸ್ಟ್ನು ಬಜೆಟ್ ಮಂಡನೆ ನಾನೇ ಮಾಡ್ತೀನಿ, ನಾನೇ CM ಆಗಿರ್ತೀನಿ, 5 ವರ್ಷ ನಾನೇ ಇರ್ತೀನಿ, ಇದನ್ನು ಯಾರ ಕಡೆಯಿಂದನೂ ತಪ್ಸೋಕ್ಕಾಗಲ್ಲ. ಒಂದು ಸ್ಟೇಟ್ಮೆಂಟ್ ಆದರೆ, ಮತ್ತೊಂದು ಇಲ್ಲ ಹೈಕಮಾಂಡ್ ಇದೆ, ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅದನ್ನು ನಾನು ಫಾಲೋ ಮಾಡ್ತೀವಿ, ಅದನ್ನು ನಾವು ಅವ್ರು ಹೇಗೆ ಹೇಳ್ತಾರೋ ಹಾಗೆ ಮಾಡ್ತೀವಿ ಅನ್ನೋದು. ಆದರೆ ಒಂದು ಕಡೆ, ಇನ್ನೊಂದು ಕಡೆ ಡಿ.ಕೆ. ಶಿವಕುಮಾರ್ದು ಆಪ್ತರ ಒಂದು ಪಾದಯಾತ್ರೆ ಈ ರೀತಿಯಾಗಿ, ಇವರು ಒಂದು ರೀತಿಯಾದಂಥ ಡಿ.ಕೆ.ಶಿಗೆ ಅಭಿಮಾನವನ್ನು ತೋರಿಸ್ತಾ ಇದ್ದಾರೋ, ಅಥವಾ ಇಲ್ಲಿ ಒಳಗಡೆ ಯಾವ ರೀತಿಯಾದಂಥ ಸಂಚುಗಳು ನಿರ್ಮಾಣ ಆಗ್ತಾ ಇದ್ದಾವೋ ಗೊತ್ತಿಲ್ಲ. ಇನ್ನೊಂದು ಕಡೆ ನಾವು ಆಗಲೇ ಗಮನಿಸಿದ್ವಿ, ಡಿನ್ನರ್ ಪಾಲಿಟಿಕ್ಸ್, ಅಹಿಂದ ನಾಯಕ ಡಿ.ಕೆ. ಶಿವಕುಮಾರ್ CM ಸಿದ್ದರಾಮಯ್ಯ ಅವರ ಡಿನ್ನರ್ ಪಾಲಿಟಿಕ್ಸ್ ಕೂಡ, ಇದೆಲ್ಲವೂ ಕೂಡ ಯಾವ ರೀತಿಯಾದಂಥ ಲಾಸ್ಟಿಗೆ ಫೈನಲ್ಗೆ ಯಾವ ರೀತಿಯಾದಂಥ ಡಿಸಿಷನ್ನ ತಂದುಕೊಡುತ್ತೆ ಅಂತ ಕಾದು ನೋಡಬೇಕು. ಆದರೆ ಕರ್ನಾಟಕ ಜನತೆಯ ಕಣ್ಣಿಗೆ ಮಣ್ಣೆರಚುವಂಥ ಕೆಲಸವನ್ನು ಇವು ನಾಯಕರು ಮಾಡ್ತಾ ಇದ್ದಾರೆ ಅಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ? ನಿಮ್ಮನ್ನು ನಂಬಿ ಜನತೆ ಓಟ್ ಹಾಕಿದೆ ರೀ, ನಿಮ್ಮನ್ನು ಗೆಲ್ಲಿಸಿದೆ, ನಿಮಗೆ ಬಂದಿರುವಂಥ ಸಂಖ್ಯೆಗಳನ್ನು ನೀವು ಗಮನಿಸ್ಕೊಳ್ಳಿ, ಒಂದು ಕಡೆ ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ನಿಮ್ಮ ಹೈಕಮಾಂಡ್ ಇದರಲ್ಲಿ ಯಾವ ರೀತಿಯಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದೆ, ಯಾವುದು ಕೂಡ ನಿಲುವಿಲ್ಲ. CM ಡಿ.ಕೆ. ಶಿವಕುಮಾರ್ ಆಗ್ತಾರೆ, CM ಸಿದ್ದರಾಮಯ್ಯ ಅವರೇ CM ಆಗಿ ಮುಂದುವರಿತಾರೆ. ಅದ್ರ ಮಧ್ಯೆ ನಿಮ್ಮ ಆಪ್ತರು ಕೂಡ ಒಂದು ರೀತಿ CM ಸಿದ್ದರಾಮಯ್ಯ ಅವರ ಆಪ್ತರು ಕುರುಬ ಸಮುದಾಯದವರು, ಅವರು ಒಂದು ಕಡೆ ಅಲ್ಲಿ ಪ್ರೊಟೆಸ್ಟನ್ನು ಮಾಡ್ತಾರೆ, ಇನ್ನೊಂದು ಕಡೆ ಡಿ.ಕೆ. ಶಿವಕುಮಾರ್ ಆಪ್ತರು ಪ್ರೊಟೆಸ್ಟನ್ನು ಮಾಡ್ತಾರೆ. ಇದರಲ್ಲಿ ಜನತೆಗೆ ನೀವು ಕೊಡ್ತಾ ಇರುವಂಥ ಕ್ಲಾರಿಟಿ ಏನು? ಅಷ್ಟು ನಿಮಗೆ ಕ್ಲಾರಿಟಿ ಇದೆ, ಹೈಕಮಾಂಡ್ ನಿಮಗೆ ಹೇಳುತ್ತೆ, ಒಪ್ಪಿಸುತ್ತೆ, ಹೈಕಮಾಂಡ್ ನಿರ್ಧಾರವನ್ನೇ ತೆಗೆದುಕೊಳ್ತೀನಿ ಅಂತ ಅಂದರೆ ಬಂದು ಹೇಳಿಬಿಡಿ ಅಲ್ಲ, ಒಬ್ರು ಕ್ಲಾರಿಟಿ ಕೊಡಿ. ಡಿ.ಕೆ. ಶಿವಕುಮಾರ್ ಆದರೂ ಕೊಡಲಿ, CM ಸಿದ್ದರಾಮಯ್ಯ ಅವರು ಆದರೂ ಕೊಡಲಿ, ಜನತೆಗೆ ಒಂದು ಕ್ಲಾರಿಟಿ ಕೊಡಿ. ಅವ್ರು ಏನು ಎಕ್ಸ್ಪೆಕ್ಟ್ ನಿಮ್ಮಿಂದ ಏನು ನಿರೀಕ್ಷೆ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟು ಮಾತಾಡಿ. ಇಲ್ಲ CM ಅವರೇ, ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳಿ, ಇಲ್ಲ ಡಿ.ಕೆ. CM ಆಗ್ತಾರೆ ಅಂತ ಸಿದ್ದರಾಮಯ್ಯ ಅವರು ಆದರೂ ಹೇಳಿ, ಏನಾದರೂ ಒಂದು ಕ್ಲಾರಿಟಿ ಕೊಡಿ ಅಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.